ಕೂದಲೆಳೆ ಅಂತರದಲ್ಲಿ ಏರ್ ಇಂಡಿಯಾ ದುರಂತ ತಪ್ಪಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ ಏರ್ಪೋರ್ಟ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಲ್ಯಾಂಡಿಂಗ್ ವೇಳೆ ಒಂದು ಬದಿಗೆ ವಿಮಾನ ವಾಲಿರುತ್ತೆ, ರನ್ವೇ ಮೇಲೆ ನಿಯಂತ್ರಣ ಕಳೆದುಕೊಂಡಿರುತ್ತೆ ಈ ವಿಮಾನ. ಸೊ ಒಂದು ಸೈಡ್ ವಾಲ್ ಇರುತ್ತೆ. 150 ಪ್ರಯಾಣಿಕರನ್ನ ಹೊತ್ತು ಗ್ವಾಲಿಯರ್ ಏರ್ಪೋರ್ಟ್ಗೆ ವಿಮಾನ ಆಗಮಿಸ್ತಾ ಇತ್ತು. ಸೊ ಯಾವಾಗ ಈ ವಿಮಾನ ವಾಲಿತ್ತೋ ಆಗ ತಕ್ಷಣ ಎಚ್ಚೆತ್ತು ವಿಮಾನವನ್ನು ಪೈಲಟ್ ಟೇಕ್ ಆಫ್ ಮಾಡಿದ್ದಾರೆ. ಇದರಿಂದಾಗಿ ಭಾರಿ ದುರಂತವೇ ತಪ್ಪದಂತಾಗಿದೆ. ಸೊ ಏರ್ ಇಂಡಿಯಾ ಒಂದು ಫ್ಲೈಟ್ಗಳಿದ್ದಾವೆ, ಅವುಗಳ ಒಂದು ಟೆಕ್ನಿಕ್ಯಾಲಿಟಿ ಬಗ್ಗೆ, ಜೊತೆಗೆ ಅವುಗಳ ಒಂದು ಆಪರೇಷನ್ ಕ್ವಾಲಿಟಿ ಬಗ್ಗೆ ಎಲ್ಲ ಕಡೆ ಪ್ರಶ್ನೆ ಎದ್ದಿತ್ತು. ಇದು ಸೇಫಾ? ಹಾಗಿದ್ರೆ ಏರ್ ಇಂಡಿಯಾ ಸೇಫಾ ಪ್ರತಿಯೊಬ್ಬರು ಕೂಡ ಪ್ರಯಾಣ ಮಾಡೋದಕ್ಕೆ ಅಂತ? ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಅನೇಕ ಘಟನೆಗಳು ಈ ರೀತಿ ಆಗ್ತಿದ್ದಾವೆ. ಸೊ ಒಂದು ಬದಿಗೆ ವಿಮಾನ ಇವತ್ತು ವಾಲಿತ್ತು, ಗ್ವಾಲಿಯರ್ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ರನ್ವೇನಲ್ಲೇ ಆ ವಿಮಾನ ವಾಲಿತ್ತು. ತಕ್ಷಣ ಪೈಲಟ್ ಇದನ್ನು ಟೇಕ್ ಆಫ್ ಮಾಡ್ತಾರೆ. ಬೆಂಗಳೂರಿನಿಂದ ಈ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿತ್ತು, ಅಲ್ಲಿ ಲ್ಯಾಂಡ್ ಆಗ್ತಾ ಇತ್ತು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಒಂದು ಕಡೆ ವಾಲಿತ್ತೆ. ಆಗ ಪೈಲಟ್ ತಮ್ಮ ಸಮಯ ಪ್ರಜ್ಞೆಯನ್ನು ಬಳಸಿ ಆ ವಿಮಾನ ಏನು ಲ್ಯಾಂಡಿಂಗ್ ಆಗ್ತಾ ಇತ್ತು ಅದನ್ನು ಮತ್ತೆ ಟೇಕ್ ಆಫ್ ಮಾಡ್ತಾರೆ, ಎರಡನೇ ಬಾರಿಗೆ. ಸೊ ಈಗ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ಸೇಫ್ ಲ್ಯಾಂಡಿಂಗ್ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಯಾವಾಗ ಈ ಅನಾಹುತ ಸಂಭವಿಸೋದಿತ್ತೋ ಆಗ ಫ್ಲೈಟ್ನಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಗಾಬರಿಯಿಂದ ಕಿರ್ಚಾಡಿದ್ದಾರೆ. ಯಾಕಂದರೆ ಈಗಷ್ಟೇ ನೋಡಿದ್ವಿ ಎಂಥ ಒಂದು ಮಹಾ ದುರಂತ ಏರ್ ಇಂಡಿಯಾ ವಿಮಾನಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಅಂತ ಹೇಳಿ. ಸೊ ಈ ಒಂದು ದುರಂತ ಸಂಭವಿಸೋದಿತ್ತು ಗ್ವಾಲಿಯರ್ ಏರ್ಪೋರ್ಟ್ನಲ್ಲಿ, ಆದರೆ ಪೈಲಟ್ ಅವರ ಸಮಯ ಪ್ರಜ್ಞೆಯಿಂದ ಇದು ಪಾರಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.